ನಮಸ್ತೆ ಸ್ನೇಹಿತರೆ, ಚಿಟ್ಟೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕತೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಭಿಷೇಕ್. ಬಹಳ ದಿನಗಳ ನಂತರ ಮತ್ತೆ ಬಂದಿದ್ದೇನೆ. ಈ ಕತೆ ಎಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಓದಿದ್ದು. ಈ ಕತೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಕತೆ ಶುರು ಮಾಡೋಣ. ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಭಾಳಷ್ಟು ಜನ ಕೃಷಿಕರಾಗಿದ್ದರು. ಯಾವ ತರಲೆ ತಾಪತ್ರಯ ಇಲ್ಲದೆ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡುತ್ತಿದ್ದರು. ಆ ಹಳ್ಳಿಯಲ್ಲಿ ವೀರೇಗೌಡ ಅಂತ ಒಬ್ಬ ಗೌಡ ಇದ್ದರು. ಅವರ ಮಾತನ್ನು ಯಾರೂ ತೆಗೆದುಹಾಕುತ್ತಿರಲಿಲ್ಲ. ಅವರ ಮಾತಿಗೆ ಅಷ್ಟೊಂದು ಬೆಲೆ ಗೌರವಗಳಿತ್ತು. ಬಹಳ ಒಳ್ಳೆಯ ಮನುಷ್ಯನಾತ. ಆದರೆ ಅವಳ ಹೆಂಡತಿ ಭಾಗ್ಯಮ್ಮ ಮಾತ್ರ ಅಹಂಕಾರದ ಸ್ವಭಾವದವಳು. ಆಕೆ ಮಾತ್ರ ಯಾರ ಬಗ್ಗೆಯೂ ಒಂದು ಒಳ್ಳೆಯ ಮಾತನ್ನು ಆಡಿದವಳಲ್ಲ. ತಾನು ಬಹಳ ಶ್ರೀಮಂತ ಎಂಬ ದರ್ಪ ಅಹಂಕಾರ ಅವಳಲ್ಲಿತ್ತು. ಒಂದು ಸಲ ಆ ಹಳ್ಳಿಗೆ ಒಬ್ಬ ಸಾಧುಗಳು ಆಗಮಿಸಿದರು. ಇವರು ಸಿದ್ಧ ಪುರುಷರು ಹಾಗೂ ಮಹಾಜ್ಞಾನಿಗಳೆಂದು ಜನರು ಹೇಳುತ್ತಿದ್ದರು. ಹಳ್ಳಿಯಲ್ಲಿ ಇದ್ದಷ್ಟು ದಿನವೂ ಈ ಸಾಧುಗಳು ಪ್ರವಚನ ಹಳ್ಳಿಯ ಶಿವಮಂದಿರದಲ್ಲಿ ನಡೆಯುತ್ತಿತ್ತು. ಸಾಯಂಕಾಲದ ಅವರ ಪ್ರವಚನಕ್ಕೆ ಹಳ್ಳಿಯ ಜನರೆಲ್ಲರೂ ತಪ್ಪದೇ ಬರುತ್ತಿದ್ದರು. ಆದರೆ ಈ ಗೌಡ್ತಿ ಭಾಗ್ಯಮ್ಮ ಮಾತ್ರ ಹೋಗುತ್ತಿರಲಿಲ್ಲ. ಅವಳಿಗೆ ಹೋಗಬೇಕೆಂಬ ಆಸೆ ಇದ್ದರೂ ಸಾಧಾರಣ ಜನರಂತೆ ಅಲ್ಲಿಗೆ ಹೋಗಿ ಹಳ್ಳಿ ಜನರ ಜೊತೆಗೆ ಸಾಮಾನ್ಯಳಂತೆ ತಾನು ಕುಳಿತುಕೊಳ್ಳುವುದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ. ತಾನು ಮಾತ್ರ ಮಹಾ ಶ್ರೀಮಂತೆ ಎಂಬ ಅಹಂಭಾವ ಅವಳಿಗೆ. ಒಂದು ದಿನ ಗೌಡತಿಯ ಮನೆಯ ಮುಂದೆ ಯಾರೋ ಭವತಿ ಭಿಕ್ಷಾಂ ದೇಹಿ ಎಂದು ಕೂಗಿದ ಧ್ವನಿ ಕೇಳಿಸಿತು. ಇವಳು ಬಂದು ನೋಡಿದರೆ ಆ ಮಹಾತ್ಮರೇ ಇವಳ ಬಾಗಿಲಲ್ಲಿ ಬಂದು ಭಿಕ್ಷೆಗಾಗಿ ನಿಂತಿದ್ದಾರೆ. ಆಕೆಗೆ ಆಶ್ಚರ್ಯ ಸಂತೋಷ ಎರಡೂ ಒಟ್ಟಿಗೆ ಆಯಿತು. ಯಾರನ್ನು ಹೋಗಿ ನೋಡಲು ತನ್ನ ಅಹಂ ಅಡ್ಡ ನಿಲ್ಲುತ್ತಿತ್ತೋ ಅವರೇ ಮನೆಯ ಮುಂದೆ ಬಂದು ನಿಂತಿದ್ದಾರೆ. ಒಂದು ನಿಮಿಷ ಇರಿ ಬಂದೆ ಎಂದು ಒಳಗೆ ಹೋಗಿ ಮನೆಯಲ್ಲಿ ಸಿದ್ಧವಾಗಿದ್ದ ಆಹಾರ ಒಳ್ಳೆಯ ಹಣ್ಣುಗಳನ್ನು ತಂದು ಸಾಧುಗಳ ಭಿಕ್ಷೆ ಪಾತ್ರೆಗೆ ಹಾಕಿ ನಮಸ್ಕರಿಸಿದಳು. ಅವರು ಆಕೆಯನ್ನು ಆಶೀರ್ವದಿಸಿ ಮುಂದೆ ನಡೆದರು. ಆಗ ಆಕೆ, ಸ್ವಾಮಿ, ನನಗೆ ಭಗವಂತನ ಬಗ್ಗೆ ತಮ್ಮಿಂದ ತಿಳಿಯಬೇಕೆಂಬ ಆಸೆ ಇದೆ. ತಾವು ಒಳಗೆ ಬಂದು ದಯವಿಟ್ಟು ಸ್ವಲ್ಪ ಉಪದೇಶ ಮಾಡುತ್ತೀರಾ ಎಂದು ಕೇಳಿದಳು. ಆಗ ಸಾಧುಗಳು ಕೆಲವು ಕ್ಷಣ ಅವಳನ್ನು ದಿಟ್ಟಿಸಿ ನೋಡಿ, ತಾಯಿ, ಈ ಸಮಯದಲ್ಲಿ ಅದನ್ನೆಲ್ಲ ಮಾಡಲಾಗದು. ಈಗ ಸಮಯ ಬಹಳ ಆಗಿದೆ. ನಾಳೆ ಸ್ವಲ್ಪ ಬೇಗ ಬಂದಾಗ ತಿಳಿಸುತ್ತೇನೆ ಎಂದು ಹೇಳಿ ಹೊರಟೇ ಬಿಟ್ಟರು. ಮರುದಿನ ಈ ಹೆಂಗಸು ಮಹಾತ್ಮರು ತನ್ನ ಮನೆಗೆ ಬಂದೇ ಬರುತ್ತಾರೆ ಎಂದು ಬೇಗ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ತಾನು ಸ್ನಾನ ಮಾಡಿ ಸಾಧುಗಳಿಗಾಗಿ ಘಮಘಮಿಸುವ ರುಚಿಕರವಾದ ಪಾಯಸವನ್ನು ಮಾಡಿದಳು. ಅದರ ಪರಿಮಳವೆಲ್ಲ ಮನೆಯನ್ನೆಲ್ಲ ತುಂಬಿತ್ತು. ಸ್ವಾಮಿಗಳ ಬರುವಿಕೆಯನ್ನೇ ನಿರೀಕ್ಷಿಸುತ್ತಾ ಬಾಗಿಲ ಬಳಿಯೇ ಕುಳಿತಿದ್ದಳು. ಸುಮಾರು ಮಧ್ಯಾಹ್ನದ ಸಮಯದಲ್ಲಿ ಸಾಧುಗಳು ಭವತಿ ಭಿಕ್ಷಾಂ ದೇಹಿ ಎನ್ನುತ್ತಾ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಬಂದರು. ಅವರಿಗಾಗಿ ಮಾಡಿದ ಪಾಯಸವನ್ನು ಅದಕ್ಕೆ ಸುರಿಯಬೇಕೆಂದು ಮುಂದೆ ಬಗ್ಗಿ ನೋಡಿದಾಗ ಪಾತ್ರೆ ತುಂಬ ಕೊಳಕಾಗಿತ್ತು. ಅದರಲ್ಲಿ ಕಸ, ಕಡ್ಡಿ, ಮಣ್ಣುಗಳೆಲ್ಲ ಇದ್ದವು. ಇವಳು ಭಿಕ್ಷೆ ಹಾಕಲು ಹಿಂದೆ ಮುಂದೆ ನೋಡುತ್ತಿದ್ದಾಗ, ಪರವಾಗಿಲ್ಲಮ್ಮ, ಇದರಲ್ಲೇ ಹಾಕು ಎಂದರು ಸಾಧುಗಳು. ಛೇ, ಇಷ್ಟು ಒಳ್ಳೆಯ ಪಾಯಸವನ್ನು ಇಂಥ ಕೊಳಕು ಪಾತ್ರೆಯಲ್ಲಿ ಹಾಕುವುದೇ? ಅದನ್ನು ಕೊಡಿ, ಸ್ವಲ್ಪ ತೊಳೆದು ತರುತ್ತೇನೆ ಎಂದು ಅವರ ಕೈಯಿಂದ ಭಿಕ್ಷಾ ಪಾತ್ರೆಯನ್ನು ಕಿತ್ತುಕೊಂಡು ಒಳಗೆ ಹೋಗಿ ಅದನ್ನು ಸ್ವಚ್ಛ ಮಾಡಿ ಒರೆಸಿ ಅದರ ತುಂಬ ಪಾಯಸವನ್ನು ಹಾಕಿ ತಂದುಕೊಟ್ಟು ಅವರಿಗೆ ನಮಸ್ಕರಿಸಿದಳು. ಅವರು ಆ ಪಾತ್ರೆಯನ್ನು ತೆಗೆದುಕೊಂಡು ಅವಳಿಗೆ ಆಶೀರ್ವದಿಸಿ ಮುಂದೆ ಹೊರಟರು. ಗೌಡತಿ ಅವರನ್ನು ತಡೆದು, ಗುರುಗಳೇ, ಇಂದು ನನಗೆ ಉಪದೇಶ ನೀಡುತ್ತೇನೆ ಎಂದು ಹೇಳಿದ್ರಲ್ಲ ಎಂದು ನೆನಪಿಸಿದಳು. ಆಗ ಅವರು, ಉಪದೇಶ ಆಯಿತಲ್ಲಮ್ಮ ಎಂದರು. ಹೌದೇ, ಯಾವಾಗ, ಏನು ಉಪದೇಶ ಮಾಡಿದ್ದೀರಿ ಎಂದು ಆಶ್ಚರ್ಯದಿಂದ ಕೇಳಿದಳು. ಹೀಗೆ ತಾನೇ, ನೀನೇ ಮಾಡಿ ತೋರಿಸಿದೆಯಲ್ಲ, ಕೊಳಕು ಪಾತ್ರೆಯಲ್ಲಿ ಶುದ್ಧ ವಸ್ತುಗಳನ್ನು ಹಾಕಬಾರ್ದೆಂದು ಎಂದರು. ಅವಳು ಆಶ್ಚರ್ಯದಿಂದ ಅವರ ಮುಖವನ್ನೇ ನೋಡುತ್ತಿದ್ದಳು. ನಿಮ್ಮ ಮನಸ್ಸೆಂಬ ಪಾತ್ರೆಯಲ್ಲಿ ದ್ವೇಷ, ಅಸೂಯೆ, ಅಹಂಕಾರ, ಕೋಪ, ತಾಪಗಳೆಂಬ ಕೊಳಕು ತುಂಬಿದೆ. ಅತ್ಯಂತ ಪರಿಶುದ್ಧವಾದ ಪರಮಾತ್ಮನ ಚಿಂತನೆ ಎಂಬ ಸಿಹಿ ಪಾಯಸವನ್ನು
ಅದರಲ್ಲಿ ಹೇಗೆ ಸುರಿಯಲು ಸಾಧ್ಯ? ಅದರಿಂದ ನಿನ್ನ ಮನಸ್ಸೆಂಬ ಪಾತ್ರೆಯನ್ನು ಮೊದಲು ಶುದ್ಧ ಮಾಡ್ಕೋ. ಆಗ ಭಕ್ತಿ ತಾನಾಗೇ ಅದರಲ್ಲಿ ಇಳಿದು ನಿನಗೆ ಭಗವಂತನ ದರ್ಶನವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಮುಂದೆ ನಡೆದರು. ಅವರ ಮಾತು ಅವಳ ಮನದೊಳಗೆ ನಾಟಿ ದುಃಖ ಉಕ್ಕಿ ಬಂತು. ಮುಂದೆ ತನ್ನ ಮನಸ್ಸನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ನಡೆಸಿದಳು. ಸಾಧುಗಳ ಈ ಮಾತು ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತದೆ. ಕೆಲವರ ಬಾಯಲ್ಲಿ ಯಾವಾಗಲೂ ಭಗವಂತನ ನಾಮಸ್ಮರಣೆಯ ಮಾತೇ ಬರುತ್ತಿರುತ್ತದೆ. ಆದರೆ ಮನಸ್ಸಿನೊಳಗೆ ಮಾತ್ರ ಅಸೂಯೆ, ಅಹಂಕಾರ, ದ್ವೇಷ ಎಂಬ ಬರೀ ಕೊಳಕು ತುಂಬಿರುತ್ತದೆ. ಮೇಲೆ ಮಾತ್ರ ತಾವು ಪರಮಾತ್ಮನ ಮಹಾ ಉಪಾಸಕರು, ಭಕ್ತರೆಂದು ತೋರುತ್ತಾ ಆ ಭಗವಂತನಾಗಲೇ ಇವರಿಗೆ ದರ್ಶನ ಕೊಟ್ಟಿರುವಂತೆ ಮಾತನಾಡುತ್ತಿರುತ್ತಾರೆ. ತಮ್ಮ ಮನಸ್ಸಿನ ಕೊಳಕು ಇವರಿಗೆ ಕಾಣಿಸುವುದೇ ಇಲ್ಲ. ಮನುಷ್ಯನ ಮುಕ್ತಿಗೂ ಬಂಧನಕ್ಕೂ ಮನಸ್ಸೇ ಮೂಲ ಕಾರಣ. ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಹಾಗಾಗಿ ನಾವು ನಮ್ಮ ಮನಸ್ಸಿನಂತ ಸ್ವಲ್ಪ ಗಮನ ಹರಿಸಲೇಬೇಕು. ಧನ್ಯವಾದಗಳು. ಈ ಕಥೆ ತಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡಿ. ಮತ್ತೆ ತಮ್ಮ ಮುಂದೆ ಆದಷ್ಟು ಬೇಗ ಬರುತ್ತೇನೆ ಎಂದು ಹೇಳುತ್ತಾ ಅಲ್ಲಿಯವರೆಗೂ ನಮಸ್ಕಾರ.